ನಮಸ್ಕಾರ. ಈ ವಿಡಿಯೋದಲ್ಲಿ NMMS ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದರ ಸಣ್ಣ ಪರಿಚಯ ಮಾಡಿಸ್ಕೊಳ್ಳಿಕ್ಕೋಸ್ಕರ ಒಂದು ವಿಡಿಯೋವನ್ನು ತಯಾರಿಸಲಾಗಿದೆ. ಇದು ಮೊದಲನೇ ಭಾಗವಾಗಿದ್ದು, ಇನ್ನು ಅನೇಕ ಭಾಗಗಳಲ್ಲಿ NMMSನ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆ. ಇದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ 2007-8ನೇ ಸಾಲಿನಿಂದ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಎಂಬ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಈ NMMS ಪರೀಕ್ಷೆಯ ಮುಖ್ಯ ಉದ್ದೇಶಗಳೇನಪ್ಪಾ ಅಂದರೆ 8ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವುದು, ಅವರ ಅತ್ಯುತ್ತಮ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನದ ಮೂಲಕ ಬೆಂಬಲವನ್ನು ನೀಡುವುದು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ತಡೆದು ಅವರ ವಿದ್ಯಾಭ್ಯಾಸ ಮುಂದುವರಿಕೆಗೆ ಪ್ರೇರೇಪಿಸುವುದು. ಇನ್ನು ಇದರ ಮಹತ್ವ ನೋಡೋದಾದ್ರೆ, ಇಂದಿನ ಮಕ್ಕಳು ಸ್ಪರ್ಧಾತ್ಮಕ ಯುಗದಲ್ಲಿದ್ದಾರೆ. ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಇದ್ದಂತೆ ಶಿಕ್ಷಣ ಕ್ಷೇತ್ರದಲ್ಲೂ ಆರೋಗ್ಯಕರ ಸ್ಪರ್ಧೆ ಅತ್ಯಗತ್ಯ. ಈ ಪರೀಕ್ಷೆಗಳು 8ನೇ ತರಗತಿ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರಥಮ ಶೈಕ್ಷಣಿಕ ಸ್ಪರ್ಧೆಗಳಾಗಿವೆ. ಮುಂದಿನ ಶೈಕ್ಷಣಿಕ ಹಂತಗಳಲ್ಲಿ ಅನೇಕ ಸ್ಪರ್ಧೆಗಳನ್ನು ಅವರು ಎದುರಿಸಬೇಕಾಗುತ್ತದೆ. ಇಂತಹ ಸ್ಪರ್ಧಾತ್ಮಕ ಜಗತ್ತಿಗೆ ಪೂರಕವಾಗಿ NMMS ಪರೀಕ್ಷೆಗಳು ಸಹಾಯಕವಾಗಿವೆ. ಈ ಪರೀಕ್ಷೆಗಳ ಮಹತ್ವ ಗುರುತಿಸುವುದಾದರೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಜೊತೆಗೆ ಅವರಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸುವುದಾಗಿದೆ. ಈ ಪರೀಕ್ಷೆಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಮುಂಚೂಣಿಯಲ್ಲಿರುವುದು ಸಮೀಕ್ಷೆಗಳಿಂದ ವ್ಯಕ್ತವಾಗುತ್ತದೆ. ಪ್ರತಿ ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಇದ್ದೇ ಇರುತ್ತದೆ. ಈ ಪರೀಕ್ಷೆಗಳು ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರತಿಭೆಯನ್ನು ಗುರುತಿಸಲು ಸಹಾಯಕವಾಗುತ್ತವೆ. ಆದ್ದರಿಂದ ಪೋಷಕರು, ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಪರ್ಧಿಸಲು ಮಾರ್ಗದರ್ಶನ ಹಾಗೂ ಉತ್ತೇಜನವನ್ನ ನೀಡಬೇಕಾಗುತ್ತದೆ. NMMS ಪರೀಕ್ಷೆಯ ಒಂದು ಸಣ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ರಾಷ್ಟ್ರಾದ್ಯಂತ 1 ಲಕ್ಷ ವೇತನವನ್ನ ಅಂದ್ರೆ ಸ್ಕಾಲರ್ಶಿಪ್ ಅನ್ನು ನೀಡುವಂತಹ ಒಂದು ಪರೀಕ್ಷೆಯಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5,534 ವೇತನವನ್ನ ನೀಡುವಂತಹ ಒಂದು ಪರೀಕ್ಷೆಯಾಗಿದೆ. ಇದು ಪ್ರತಿ ವರ್ಷ ಬದಲಾಗಬಹುದು. ಇದು ಕೇವಲ ಒಂದೇ ಹಂತದ ರಾಜ್ಯ ಮಟ್ಟದ ಪರೀಕ್ಷೆಯಾಗಿರುತ್ತೆ. NTSC ಆದ್ರೆ 3 ಹಂತ ಇರುತ್ತೆ. ಆದರೆ NMMS ಕೇವಲ ಒಂದೇ ಹಂತದ ರಾಜ್ಯ ಮಟ್ಟದ ಪರೀಕ್ಷೆಯಾಗಿರುತ್ತೆ. ಪ್ರತಿ ಜಿಲ್ಲಾವಾರು ಗಳಿಸಿದ ಅಂಕಗಳ ಅಂದ್ರೆ ರ್ಯಾಂಕ್ಗಳ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡಲಾಗುತ್ತೆ. ಇದು ಸರ್ಕಾರಿ ಹಾಗೂ ಅನುದಾನಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರುವಂತಹ ಪರೀಕ್ಷೆಯಾಗಿದೆ. ಇನ್ನ ಈ ಪರೀಕ್ಷೆಯಲ್ಲಿ ಕುಳಿತುಕೊಳ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರ ವರಮಾನ ವಾರ್ಷಿಕ ರೂಪಾಯಿ 1,50,000 ಮೀರಬಾರದು. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ವಿದ್ಯಾರ್ಥಿ ವೇತನ ನೀಡುತ್ತದೆ. ಅದು SBI ಮೂಲಕ ವಿದ್ಯಾರ್ಥಿಗಳಿಗೆ ಈ ವೇತನವನ್ನ ವಿತರಿಸುತ್ತದೆ. ಇನ್ನು NMMS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು 2 ಮುಖ್ಯ ಭಾಗಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ, ಭಾಗ 1 ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂದ್ರೆ ಜನರಲ್ ಮೆಂಟಲ್ ಅಬಿಲಿಟಿ ಟೆಸ್ಟ್ GMAT. ಈ ಪತ್ರಿಕೆಯಲ್ಲಿ 90 ಬಹು ಅಂಶ ಆಯ್ಕೆ ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೂ 1 ಅಂಕದಂತೆ 90 ಅಂಕಗಳು. ಈ ಪ್ರಶ್ನೆಗಳ ಮೂಲಕ ವಿದ್ಯಾರ್ಥಿಗಳು ವಿಶ್ಲೇಷಿಸುವ ಮತ್ತು ಸಂಶ್ಲೇಷಿಸುವ ಸಾಮರ್ಥ್ಯಗಳನ್ನು ಅಳೆಯಲಾಗುವುದು. ಬಹು ಆಯ್ಕೆ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಗೂ ಸರಿಯಾದ ಉತ್ತರವನ್ನು ಕಂಡುಹಿಡಿದು ಆ ಉತ್ತರದ ಸಂಖ್ಯೆಯನ್ನು ಪ್ರತ್ಯೇಕವಾಗಿ ಒದಗಿಸುವ ಉತ್ತರ ಪತ್ರಿಕೆಯಲ್ಲಿ ಗುರುತಿಸುವುದು. ಇನ್ನು ಭಾಗ 2 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಅಂಶದ ಮೇಲೆ ಪತ್ರಿಕೆ ಇರುತ್ತೆ. ಅಂದ್ರೆ ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ SAT. ಈ ಪತ್ರಿಕೆಯಲ್ಲಿ ಒಟ್ಟು 90 ಪ್ರಶ್ನೆಗಳಿರುತ್ತವೆ. ಇವುಗಳಲ್ಲಿ 35 ಪ್ರಶ್ನೆಗಳು ವಿಜ್ಞಾನ ವಿಷಯಗಳಾದ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳನ್ನು ಮತ್ತು 20 ಪ್ರಶ್ನೆಗಳು ಗಣಿತ ವಿಷಯಗಳನ್ನು ಆಧರಿಸಿರುತ್ತದೆ. ಉಳಿದ 35 ಪ್ರಶ್ನೆಗಳು ಸಾಮಾಜಿಕ ವಿಜ್ಞಾನ ವಿಷಯಗಳಾದ ಇತಿಹಾಸ, ಭೂಗೋಳ ಮತ್ತು ಪೌರನೀತಿ ವಿಷಯಗಳನ್ನು ಆಧರಿಸಿರುತ್ತದೆ. ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಲ್ಲಿ 4 ಆಯ್ಕೆಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಗುರುತಿಸಿ ಆರಿಸಬೇಕು. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲದ ಕಾರಣ ಎರಡೂ ಪತ್ರಿಕೆಗಳ ಒಟ್ಟು 180 ಪ್ರಶ್ನೆಗಳಿಗೂ ಉತ್ತರಿಸಿ
ಉತ್ತರಿಸುವಲ್ಲಿ ನಿಖರತೆ ಹಾಗೂ ವೇಗ ಅಂದ್ರೆ ಸಮಯದ ಹೊಂದಾಣಿಕೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಮುಖ ಅಂಶವಾಗಿದೆ. ನೀಡಿದ ಉತ್ತರ ಪತ್ರಿಕೆಯಲ್ಲಿ ಅಂದ್ರೆ OMR ಶೀಟ್ ಅನ್ನು ಪ್ರತ್ಯೇಕವಾಗಿ ನೀಡಲಾಗುತ್ತೆ. ಅದರಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಬೇಕು. ಗುರುತಿಸುವ ವಿಧಾನವನ್ನು ಪರೀಕ್ಷಾ ಅರ್ಜಿಗಳಲ್ಲಿ ನೀಡಲಾಗುವುದು. ಇದಕ್ಕೆ ಕಪ್ಪು ಅಥವಾ ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ನನ್ನೇ ಬಳಸಬೇಕು. ಉತ್ತರಿಸುವ ಕ್ರಮವನ್ನು ಮುಂಚಿತವಾಗಿ ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು. NMMS ಪರೀಕ್ಷೆಯಲ್ಲಿ ಅರ್ಹರಾಗಲು ಎರಡೂ ಪತ್ರಿಕೆಗಳಲ್ಲಿ ಅಂದ್ರೆ GMAT ಮತ್ತು SAT ಸಾಮಾನ್ಯ ವರ್ಗದ ಹಾಗೂ ಇತರೆ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ 40% ಅಂದ್ರೆ 90 ಅಂಕಗಳಿಗೆ ಒಂದು ಪತ್ರಿಕೆಯಲ್ಲಿ 90 ಅಂಕಗಳಿಗೆ 32 ಅಂಕಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಕನಿಷ್ಠ 32% ಅಂದ್ರೆ 90 ಅಂಕಗಳಿಗೆ 29 ಅಂಕಗಳನ್ನ ಪಡೆಯಲೇಬೇಕು. ಇದು ಅವರು ಅರ್ಹರಾಗಲಿಕ್ಕೆ. ನಂತರ ಜಿಲ್ಲೆಗೆ ಮೀಸಲಾದ ವೇತನಗಳಿಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಆ ಜಿಲ್ಲೆಯಲ್ಲಿ ಅರ್ಹರಾದರೆ ಅವರಲ್ಲಿ ಮಾತ್ರ ರ್ಯಾಂಕ್ ಪಟ್ಟಿ ತಯಾರಿಸಿ ಆಯ್ಕೆ ಮಾಡಲಾಗುತ್ತೆ. NMMS ಪರೀಕ್ಷೆಯಲ್ಲಿ ಆಯ್ಕೆಯಾದವರಿಗೆ 9ನೇ ತರಗತಿಯಿಂದ ತಿಂಗಳಿಗೆ ರು 500ರಂತೆ, ವರ್ಷಕ್ಕೆ ರು 6,000ಗಳಂತೆ 4 ವರ್ಷಗಳು ವಿದ್ಯಾರ್ಥಿ ವೇತನ ಸಿಗುತ್ತದೆ. ಅಂದ್ರೆ ದ್ವಿತೀಯ PUC ಮುಗಿಯುವವರೆಗೆ. ಆದ್ರೆ ಈ ವಿದ್ಯಾರ್ಥಿ ವೇತನ ಮುಂದುವರಿಲಿಕ್ಕೆ ಕೆಲವು ನಿಬಂಧನೆಗಳಿವೆ. ಅವೇನಂತ ನೋಡೋಣ. NMMS ಪರೀಕ್ಷೆಯಲ್ಲಿ ಆಯ್ಕೆಯಾದ ಮೇಲೆ ವಿದ್ಯಾರ್ಥಿ ವೇತನ ಮುಂದುವರಿಕೆಗೆ ಶೈಕ್ಷಣಿಕ ಹಿರಿಮೆಯನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಕೆಳಗಿನ ನಿಬಂಧನೆಗಳನ್ನ ಒಳಗೊಂಡಿರುತ್ತದೆ. ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು 9, 10 ಮತ್ತು 12ನೇ ತರಗತಿಗಳಲ್ಲಿ ಕನಿಷ್ಠ 55% ಮತ್ತು 10ನೇ ತರಗತಿಯಲ್ಲಿ ಕನಿಷ್ಠ 60% ಅಂಕಗಳನ್ನ ಗಳಿಸಬೇಕಾಗುತ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ 5% ವಿನಾಯಿತಿಯನ್ನ ನೀಡಲಾಗುತ್ತೆ. ಇನ್ನು ವಿದ್ಯಾರ್ಥಿ ನಿರೀಕ್ಷಿತ ಅಂಕಗಳನ್ನು ಗಳಿಸದಿದ್ದಲ್ಲಿ, ಶಾಲೆಯನ್ನು ಅರ್ಧಕ್ಕೆ ಬಿಟ್ಟಲ್ಲಿ ಅಥವಾ ಸೂಕ್ತ ವೈದ್ಯಕೀಯ ಕಾರಣವಿಲ್ಲದೆ ವಾರ್ಷಿಕ ಪರೀಕ್ಷೆಗೆ ಗೈರು ಹಾಜರಾದರೆ ವಿದ್ಯಾರ್ಥಿ ವೇತನವನ್ನ ನೀಡಲಾಗುವುದಿಲ್ಲ. ದೇಶದ ಹೊರಗೆ ವಿದ್ಯಾಭ್ಯಾಸ ಮುಂದುವರಿಸಿದರೆ ವಿದ್ಯಾರ್ಥಿ ವೇತನ ಸಿಗುವುದಿಲ್ಲ. ಇವು ವಿದ್ಯಾರ್ಥಿ ವೇತನ ಮುಂದುವರಿಕೆಗೆ ಇರುವಂತಹ ನಿಬಂಧನೆಗಳು. ಆಗಾಗ ಬದಲಾಗುವ ನಿಯಮಗಳು ಇಲ್ಲಿ ಅನ್ವಯವಾಗುತ್ತವೆ. ಇದರಲ್ಲಿ ಮೊದಲನೇ ಪತ್ರಿಕೆ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ, ಜನರಲ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳಿರ್ತವೆ ಅಂತೇಳಿ. ಇಲ್ಲಿ ಸಂಖ್ಯೆಗಳು ಮತ್ತು ಅಕ್ಷರಗಳು, ನಂಬರ್ಸ್ ಅಂಡ್ ಲೆಟರ್ಸ್. ಇಲ್ಲಿ ಸಂಖ್ಯಾ ಶ್ರೇಣಿ ಇರುತ್ತೆ. ಸಂಖ್ಯಾ ಶ್ರೇಣಿಯಲ್ಲಿರುವ ತಪ್ಪಾದ ಸಂಖ್ಯೆಯನ್ನು ಗುರುತಿಸೋದಿರುತ್ತೆ. ಭಿನ್ನವಾಗಿರುವ ಅಂಕಿಗಳು ಆಡ್ 1 ನಂಬರ್ಸ್ ಇರುತ್ತೆ. ಭಿನ್ನವಾಗಿರುವ ಜೋಡಿಗಳ ಸಂಖ್ಯೆ ಆಡ್ 1 ಪೇರ್ ನಂಬರ್ಸ್. ಸಾಮ್ಯತೆಯ ಸಂಖ್ಯೆಗಳು ಅನಲಾಗ್ ನಂಬರ್ಸ್. ಕೊಟ್ಟಿರುವ ಸಂಖ್ಯೆಗಳ ಗುಂಪಿಗೆ ನಿಯಮವನ್ನ ಅಳವಡಿಸುವುದು, ಮ್ಯಾಚಿಂಗ್ ದ ರೂಲ್ಸ್ ವಿತ್ ಗಿವನ್ ಸೆಟ್ ಆಫ್ ನಂಬರ್ಸ್. ಸಂಖ್ಯಾ ಗುಂಪುಗಳ ಸಾಮ್ಯತೆ, ಸಿಮಿಲಾರಿಟಿ ಆಫ್ ಸೆಟ್ಸ್. ಸಂಖ್ಯೆಗಳು, ಚಿಹ್ನೆಗಳು ಮತ್ತು ಸಂಕೇತಗಳು, ನಂಬರ್ಸ್, ಸೈನ್ಸ್ ಅಂಡ್ ಸಿಂಬಲ್ಸ್. ಸಂಖ್ಯಾಯುತಗಳು ಅಂದ್ರೆ ಮಾತೃಕೆಗಳು, ನಂಬರ್ ಮೆಟ್ರಿಕ್ಸ್. ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ, ಫಿಗರ್ ಅಂಡ್ ನಂಬರ್ ರಿಲೇಶನ್ಶಿಪ್. ವೆನ್ ಚಿತ್ರಗಳು, ವೆನ್ ಡಯಾಗ್ರಾಮ್ಸ್. ಛೇದಿಸುವ ಆಕೃತಿಗಳು, ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಜಾಮಿತೀಯ ಆಕೃತಿಗಳು, ಜಿಯೋಮೆಟ್ರಿಕ್ ಫಿಗರ್ಸ್. ಆಲೋಚನಾತ್ಮಕ ಪ್ರಶ್ನೆಗಳು, ಥಾಟ್ ಕ್ವೆಶ್ಚನ್ಸ್. ಅಕ್ಷರ ಶ್ರೇಣಿಗಳು, ಲೆಟರ್ ಸೀರೀಸ್. ಭಿನ್ನವಾಗಿರುವ ಅಕ್ಷರಗಳ ಗುಂಪು, ಆಡ್ 1 ಲೆಟರ್. ಅಕ್ಷರಗಳ ಸಾಮ್ಯತೆ, ಅನಾಲಜಿ ಲೆಟರ್ಸ್. ಅಕ್ಷರಗಳ ಸಾಂಕೇತಿಕ ಭಾಷೆ, ಲೆಟರ್ ಕೋಡಿಂಗ್. ಅಕ್ಷರಗಳ ಸಾಂಕೇತಿಕ ರೂಪ ಮತ್ತು ಅನುವಾದ, ಲೆಟರ್ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಇದರ ಜೊತೆಗೆ ಚಿತ್ರಗಳ ಮೇಲಿನ ಪ್ರಶ್ನೆಗಳು, ಕ್ವೆಶ್ಚನ್ಸ್ ಆನ್ ಫಿಗರ್ಸ್. ಆಕೃತಿಗಳನ್ನು ಪೂರ್ಣಗೊಳಿಸುವುದು, ಕಂಪ್ಲೀಷನ್ ಆಫ್ ಫಿಗರ್ಸ್. ದರ್ಪಣ ಪ್ರತಿಬಿಂಬ, ಮಿರರ್ ಇಮೇಜ್. ಅಡಗಿರುವ ಚಿತ್ರಗಳು, ಹಿಡನ್ ಎಂಬೆಡೆಡ್ ಫಿಗರ್. ಒಂದರ ಮೇಲೊಂದು ಇಟ್ಟಿರುವ ಚಿತ್ರಗಳು, ಸೂಪರ್ ಇಂಪೋಸ್ ಫಿಗರ್ಸ್.
ಹಾಳೆಯನ್ನು ಮಡಚಿ ರಂಧ್ರ ಮಾಡುವುದು ಅಥವಾ ಕತ್ತರಿಸುವುದು, ಪೇಪರ್ ಫೋಲ್ಡ್, ಪಂಚ್ ಆರ್ ಕಟ್. ಚಿತ್ರಗಳ ಶ್ರೇಣಿಯನ್ನು ಪೂರ್ಣಗೊಳಿಸುವುದು, ಕಂಪ್ಲೀಟಿಂಗ್ ದ ಫಿಗರ್ ಸೀರೀಸ್. ಚಿತ್ರಗಳ ಸಾಮ್ಯತೆ, ಫಿಗರಲ್ ಅನಾಲಜಿ. ಆಕಾರ ಸದೃಶಾಕೃತಿಗಳು, ಸಿಮಿಲರ್ ಫಿಗರ್ಸ್. ವಿಭಿನ್ನವಾಗಿರುವ ಚಿತ್ರಗಳು, ಫಿಗರ್ಸ್ ಆಡ್ ಒನ್. ಕಾಗದವನ್ನ ಮಡಚಿ ಆಕೃತಿ ಮಾಡುವುದು, ಪೇಪರ್ ಫೋಲ್ಡಿಂಗ್ ಅಂಡ್ ಕ್ಯೂಬ್ಸ್. ಇಷ್ಟು ನಿಮಗೆ ಪೇಪರ್ 1 ನಲ್ಲಿ ಕೇಳಲಾಗುತ್ತೆ. ಇನ್ನು ಪೇಪರ್ 2 ನಲ್ಲಿ ಎರಡನೇ ಪತ್ರಿಕೆಯಲ್ಲಿ ಏನ್ ಕೇಳ್ತಾರೆ ನೋಡೋಣ. ಸೊ ಇದು ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ, ಅಂದ್ರೆ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್, SAT. ಇಲ್ಲಿ ಮೊದಲನೇದು ನೋಡಬಹುದು, ಭೌತಶಾಸ್ತ್ರ, ಫಿಸಿಕ್ಸ್, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಜೀವಶಾಸ್ತ್ರ, ಬಯಾಲಜಿ, ಗಣಿತ, ಮ್ಯಾಥಮೆಟಿಕ್ಸ್, ಇತಿಹಾಸ, ಹಿಸ್ಟರಿ, ಪೌರನೀತಿ, ಸಿವಿಕ್ಸ್ ಹಾಗೂ ಭೂಗೋಳ ಶಾಸ್ತ್ರ, ಜಿಯೋಗ್ರಫಿ. ನೀವು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದಂತಹ ಅಭ್ಯಾಸಗಳು ಹಾಗೂ 8ನೇ ತರಗತಿಯ ಅರ್ಧವಾರ್ಷಿಕದವರೆಗೆ ವ್ಯಾಸಂಗ ಮಾಡಿದಂತಹ ಅಭ್ಯಾಸಗಳ ಮೇಲೇನೆ ಈ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ನೀವು ಅದಕ್ಕೆ ಸರಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದೆ ಆದ್ರೆ ಈ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ನೀವು ಅರ್ಹರಾಗೋದ್ರ ಜೊತೆಗೆ ಸ್ಕಾಲರ್ಶಿಪ್ ಅನ್ನು ಕೂಡ ಸುಲಭವಾಗಿ ಪಡೆಯಬಹುದಾಗಿದೆ. ಸೊ ಇಲ್ಲಿಗೆ ಈ ಮೊದಲನೇ ಭಾಗವನ್ನ ಮುಗಿಸೋಣ. ಇನ್ನ ಎರಡನೇ ಭಾಗದಲ್ಲಿ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಅಂಶಗಳನ್ನು ನೋಡ್ತಾ ಹೋಗೋಣ. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಂಬರ್ ಸೀರೀಸ್, ಸಂಖ್ಯಾ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.